ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಏನು ಅಡುಗೆ ಮೆನು ನೋಡೋಣ ಬನ್ನಿ. ಫಸ್ಟು ಅಕ್ಕಿ ತೊಳೆದು ಅನ್ನಕ್ಕಿಟ್ಟೆ. ಅದಾದಮೇಲೆ ಇವತ್ತು ತೊಗರಿಬೇಳೆ ದಾಲ್ ಮಾಡೋಣ ಅಂತಂದ್ಬಿಟ್ಟು ಬೇಳೆ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಎಣ್ಣೆ ಹಾಕಿ 4ರಿಂದ 5 ವಿಷಲ್ ಕೂಗಿಸ್ಕೊಂಡೆ. ಅದಾದಮೇಲೆ ಆ ಕಡೆ ನಾವು ಯಾವಾಗಲೂ ಮಿಲೆಟ್ ಗಂಜಿ ಮಾಡೋ ಥರ ಮಿಲೆಟ್ ಗಂಜಿ ಮಾಡೋಕ್ಕಿಟ್ಟೆ. ಬೇಳೆ ಎಲ್ಲ ಬೆಂದಾದ್ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಜೀರಿಗೆ, ಸಾಸಿವೆ, 4 ಹಸಿಮೆಣ್ಸಿನ್ಕಾಯಿ, 1 ಒಣಮೆಣ್ಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಹಚ್ಕೊಂಡಿದ್ದನ್ನ ಒಗ್ಗರಣೆಗೆ ಹಾಕ್ಬಿಟ್ಟು, ಅದಾದಮೇಲೆ ಮನೇಲಿ ಪಾಲಕ್ ಸೊಪ್ಪಿತ್ತು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಸ್ವಲ್ಪ ಉಪ್ಪಿಡಿಲಿ ಅಂದ್ಬಿಟ್ಟು ಸ್ವಲ್ಪ ರುಚಿ ಹಾಕ್ಬಿಟ್ಟು ಅದಾದಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸಾಂಬಾರು ಪುಡಿ ಆಪ್ಷನಲ್ಲು, ಅದು ಹಾಕಿಲ್ಲ ಅಂದರೂ ನಡೆಯುತ್ತೆ. ಅದಾದಮೇಲೆ ಬೇಯಿಸ್ಕೊಂಡಿದ್ದ ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ನೀರು ಹೆಚ್ಚಿಸ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಇನ್ನು ಬೆಳಗ್ಗೆ ಟಿಫನ್ಗೆ ಅಂತ ಪುಳಿಯೋಗರೆ ಮಾಡಿದ್ದೆ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಬಾಕ್ಸ್ ಪ್ಯಾಕ್ ಮಾಡಿ ಅದಕ್ಕೆ ಪುಳಿಯೋಗರೆ, ತೊಗರಿಬೇಳೆ ದಾಲು, ರೈಸು, ನಂಚ್ಕೊಳ್ಳೋಕೆ ಸೌತೆಕಾಯಿ ಇಷ್ಟು ಹಾಕಿ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ಈ ಕೆಲಸ ಮುಗ್ದಾದ್ಮೇಲೆ ಸೈಡಲ್ಲಿ ಕಾಫಿಗೆ ಇಟ್ಟಿದ್ದೆ. ಕಾಫಿ ಎಲ್ಲ ಕುಡಿದು ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಊಟ ತಿನ್ನಿಸಿ ಅಂಗನವಾಡಿಗೆ ಬಿಡೋಕ್ಕೆ ರೆಡಿ ಮಾಡಿದೆ. ಅದಾದಮೇಲೆ ಅವಳನ್ನೂ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಬಿಟ್ಟು ಅಲ್ಲಿಂದ ಬಂದು ನಮ್ಮ ಅಕ್ಕ ಮದ್ದೂರಿಗೆ ಹೋಗೋಣ, ಗಾಡಿ ತೊಗೋಬೇಕು ಅಂತಂದಿದ್ರು. ಸೊ ನಾನು ಊಟ ಮಾಡ್ಕೊಂಡು ರೆಡಿಯಾಗಿ ಮದ್ದೂರಿಗೆ ಬಂದೆ. ಇಲ್ಲಿ ಯಾಕೋ ಗಾಡಿ ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಯಾವುದೋ ಮಿನಿ ಮಾರ್ಟ್ ಇತ್ತು, ಅಲ್ಲಿಗೆ ಬಂದಿದ್ದೆ. ಇಲ್ಲಿ ಸ್ವಲ್ಪ ಮನೆಗೆ ಗ್ರಾಸರೀಸ್ ತೊಗೊಂಡು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಫೋನ್ ಮಾಡಿ ಮದ್ದೂರಿಗಿಂತ ಮಂಡ್ಯದಲ್ಲೇ ಇನ್ನೂ ಸ್ವಲ್ಪ ಕಡಿಮೆಗೆ ಗಾಡಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಮದ್ದೂರಿಂದ ಡೈರೆಕ್ಟ್ ಮಂಡ್ಯಕ್ಕೆ ಬಂದ್ವಿ. ಅಲ್ಲಿಂದ ಶೋರೂಮ್ಗೆ ಬಂದ್ಬಿಟ್ಟು ಗಾಡಿಗಳೆಲ್ಲ ನೋಡಿ ಇವತ್ತೇ ಗಾಡಿ ತೊಗೊಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಅದೇನು ಫಾರ್ಮಾಲಿಟೀಸ್ ಇದೆಯೋ ಶೋರೂಮ್ ಅವ್ರದ್ದು ಅದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ದುಡ್ಡು ತರೋಣ ಅಂತ ಅಂದ್ಬಿಟ್ಟು ಅಕೌಂಟಲ್ಲಿ ಇದ್ದಿದ್ದನ್ನೆಲ್ಲ ವಿಡ್ರಾ ಮಾಡಿಕೊಂಡು ಅದು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಗೋಲ್ಡ್ ಲೋನ್ ತೊಗೊಂಡು ದುಡ್ಡು ಇಸ್ಕೊಂಡು ಬಂದ್ವಿ. ಅದಾದಮೇಲೆ ಗಾಡಿದು ಎಕ್ಸ್ಟ್ರಾ ಫಿಟ್ಟಿಂಗ್ ಕೆಲಸ ಇದೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಸಿದ್ರು. ಇದೆಲ್ಲ ಮುಗಿಸಿ ನಮಗೆ ಗಾಡಿನ ಡೆಲಿವರಿ ಕೊಡೋದಕ್ಕೆ 6:45 7 ಗಂಟೆ ಆಗಿ ಹೋಯಿತು. ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಹೋಗಿ ಗಾಡಿಗೆಲ್ಲ ಪೂಜೆ ಮಾಡಿಸಿ ನಾನು ನಮ್ಮ ಮನೆಗೆ ಬಂದೆ. ಇದು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಪಂದನ.